ನಮಸ್ಕಾರ. ನನ್ನ ಆತ್ಮೀಯ ಸೋದರ ಸೋದರಿಗೆ ಸ್ವಾಗತ ಕೋರ್ತಾ ಈ ಕಾರ್ಯಕ್ರಮವನ್ನು ಒಂದು ಪ್ರಾರ್ಥನಾ ಶ್ಲೋಕದಿಂದ ಪ್ರಾರಂಭಿಸೋಣ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಿಯೇ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗಜಾನನಂ ಗಾಂಗೆಯ ಸದತ್ಮನೆ ಗೌರಿ ಪುತ್ರ ಗಣೇಶಾಸ್ತ ಮಂಗಳಂ. ನಾರಾಯಣಂ ನಮಸ್ಕೃತ್ಯಂ ನರಂಚೇವ ನರೋತ್ತಮಂ ದೇವಿ ಸರಸ್ವತಿ ವ್ಯಾಸೋ ಚೈವ ತಥೋ ಮುದ್ರಹೇ. ಶ್ರೀ ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ಸ್ನೇಹಿತರೆ, ಇವತ್ತು ನಿಮಗೆ ಪಿತೃಗಳು ಅಂದ್ರೆ ಯಾರು, ಪಿತೃಗಳ ಹಬ್ಬ ಯಾಕೆ ಮಾಡಬೇಕು, ಯಾರು ಮಾಡಬೇಕು, ಇದರನ್ನ ನೀತಿಗಳು ಏನು, ಮಾಡೋದ್ರಿಂದ ಸಿಗುವಂತ ಲಾಭ ಏನು, ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ, ಇದರೆಲ್ಲ ಪರಿಪೂರ್ಣ ವಿವರಣೆ ಈ ವಾರ ನಾನು ನಿಮಗೆ ಈ ಕಥೆ ಮೂಲಕ ಕೊಡ್ತೀನಿ. ಈ ಕಥೆನ ಎಲ್ಲೂ ಸ್ಕಿಪ್ ಮಾಡದಂಗೆ ನೀವು ನೋಡಿದ್ರೆ ಇದರ ಪರಿಪೂರ್ಣ ನಿಮಗೆ ಅರ್ಥ ಆಗುತ್ತೆ. ಭಾದ್ರಪದ ಮಾಸದ ಶುಕ್ಲ ಪಕ್ಷದಿಂದ ಕೃಷ್ಣ ಪಕ್ಷದವರೆಗೂ ಇದು ಗಣೇಶನಿಗಿರುತ್ತೆ. ಕೃಷ್ಣ ಪಕ್ಷದ ಮರುದಿನ ತಿದಿಗೆಯಿಂದ ಒಂದು 15 ದಿನ ಪಿತೃಗಳಿಗೆ ಹಬ್ಬ ಅಂತಾನೆ ಆಚರಿಸ್ತೀವಿ. ಅದೇ ಪಿತೃಪಕ್ಷ. ಆ ಪಿತೃಪಕ್ಷದಲ್ಲಿ ಸಾಕ್ಷಾತ್ ಯಮಧರ್ಮ ನಮ್ಮ ಪಿತೃಗಳನ್ನೆಲ್ಲ ಅವ್ರನ್ನೆಲ್ಲ ಹೊರಗಡೆ ಬಿಡ್ತಾರೆ. ಏನಕ್ಕೆ ಬಿಡ್ತಾರೆ? ಅವರುಗಳು ಅವ್ರ ಮಕ್ಕಳು ಮೊಮ್ಮಕ್ಕಳು ನಮಗೆ ಪಿಂಡ ಶ್ರಾದ್ದ ಮಾಡ್ತಾರ, ಪಿತೃ ತರ್ಪಣ ಕೊಡ್ತಾರ ಅಂತ ಪ್ರತಿದಿನ ಬಂದು ಕಾಯ್ತಾ ಇರ್ತಾರಂತೆ. ಸ್ನೇಹಿತರೆ ನೋಡಿ, ಮನುಷ್ಯ ಅಂತ ಹುಟ್ಟಿದ್ಮೇಲೆ 4 ಋಣಗಳು ಹುಟ್ಟುತ್ತೆ. 1 ದೇವ ಋಣ, 2 ಮನುಷ್ಯ ಋಣ, 3ನೇದು ಪಿತೃ ಋಣ. ಈ 3 ಋಣಗಳು ನೀವು ಮಾಡಲಿಲ್ಲ ಅಂದ್ರೆ ತೊಂದರೆ ಇಲ್ಲ, ಆದ್ರೆ ಪಿತೃ ಋಣ ತೀರಿಸಲೇಬೇಕು. ಯಾಕಂದ್ರೆ ನಮಗೆ ಈ ಭೂಮಿ ಮೇಲೆ ಜನ್ಮ ಕೊಟ್ಟಂತ ಪಿತೃಗಳು ತಂದೆ ತಾಯಿಗಳನ್ನ ನಾವು ನಮಿಸಿ ಶ್ರದ್ಧೆಯಿಂದ ವರ್ಷಕ್ಕೊಮ್ಮೆ ಆದ್ರೂ ನಾವು ಈ ಕಾರ್ಯನ ಮಾಡಲೇಬೇಕು. ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ, ಮಾಡೋದ್ರಿಂದ ಲಾಭ ಏನಾಗುತ್ತೆ ನೋಡಿ. ನಾವು ಮಾಡೋದ್ರಿಂದ ನಮಗೆ ಅನೇಕ ಅಭಿಷ್ಟಗಳು ಸಿದ್ಧಿ ಆಗುತ್ತೆ, ಜೊತೆಗೆ ನಮಗೆ ಇರುವಂತ ಅನೇಕ ಸಮಸ್ಯೆಗಳಿಂದ ಪರಿಹಾರ ಸಿಗುತ್ತೆ, ಜೊತೆಗೆ ನಮ್ಮ ಅಭಿವೃದ್ಧಿ ಆಗುತ್ತೆ, ಸುಖ ಸಂತೋಷ ಆಯುಷ್ ಆರೋಗ್ಯ ಪ್ರತಿಯೊಂದು ಸಿಗುತ್ತೆ. ಹೇಗ್ ಮಾಡಬೇಕು, ಯಾರಿವರು, ಪ್ರತಿಯೊಂದನ್ನು ನಾನು ತಿಳಿಸ್ಕೊಡ್ತೀನಿ ನೋಡಿ. ಈ ಪಿತೃಗಳು ಅಂದ್ರೆ ಯಾರು, ಈ ಪಿತೃಗಳು ಹೇಗ್ ಬಂದರು? ಪೂರ್ವದಲ್ಲಿ ಬ್ರಹ್ಮದೇವರು ಸೃಷ್ಟಿ ಮಾಡೋದಂತ ಸಂದರ್ಭದಲ್ಲಿ ದೇವತೆಗಳನ್ನ ಸೃಷ್ಟಿ ಮಾಡಿದ್ರು. ಅವ್ರಿಗೆ ಕೆಲವೊಂದು ಜವಾಬ್ದಾರಿಯುತ ಕೆಲಸಗಳನ್ನ ಕೊಟ್ಟರು. ಆ ದೇವತೆಗಳು ಅದನ್ನೆಲ್ಲ ಮರೆತಿ ಐಷಾರಾಮ್ಯ ಜೀವನ ನಡೆಸ್ತಾ ಅದನ್ನ ಮರ್ತೋದ್ರು. ಇದನ್ನ ಅರಿತ ಬ್ರಹ್ಮದೇವರು ಅವ್ರಿಗೆಲ್ಲ ಶಾಪ ಕೊಟ್ರು. ಆ ಶಾಪ ಏನಪ್ಪಾ ಅಂದ್ರೆ, ನೀವೆಲ್ಲ ದಡ್ರ ಹುಡುಗ್ರಿ, ನಿಮ್ಮ ಜ್ಞಾನ ಎಲ್ಲ ನಶಿಸಿ ಹೋಗಿ. ಆ ಕ್ಷಣ ದೇವತೆಗಳಿಗೆಲ್ಲ ತನ್ನಲ್ಲಿದ್ದಂತ ಆ ಜ್ಞಾನ ಎಲ್ಲ ನಶಿಸಿ ಕೊನೆಗೆ ಬ್ರಹ್ಮದೇವರನ್ನ ಹೋಗಿ ದುಂಬಾಲ್ ಬಿದ್ರು. ಆಗ ಬ್ರಹ್ಮದೇವರು ಏನ್ ಹೇಳಿದ್ರು, ಇದರಿಂದ ನಿಮಗೆ ಮೋಕ್ಷ ಸಿಗಬೇಕು, ಇದರಿಂದ ನಿಮಗೆ ಪ್ರಾಪ್ತಿ ಆಗ್ಬೇಕು ಅಂದ್ರೆ ಈ ಕ್ಷಣ ನಿಮ್ಮ ಮಕ್ಕಳನ್ನ ಕೇಳಿ. ಅವಾಗ ದೇವತೆಗಳೆಲ್ಲ ಬಂದು ಮಕ್ಕಳ ಹತ್ರ ಕೇಳ್ಕೊಂಡಾಗ ಆ ಮಕ್ಕಳು ಪಿತೃ ದೇವತೆಗಳಾಗಿ ಅವ್ರಿಗೆ ಒಂದಷ್ಟು ಬೋಧನೆನ ಮಾಡಿದ್ರು, ಮತ್ತೆ ಜೊತೆಗೆ ಅದರಿಂದ ಪರಿಹಾರ ಕೊಟ್ರು. ಕೊನೆಗೆ ಏನ್ ಹೇಳಿದ್ರು ಅಂದ್ರೆ, ನೀವೆಲ್ಲ ಮಕ್ಕಳಿಗೆ ಒಳ್ಳೇದಾಗ್ಲಿ ಅಂದ್ರು. ಇದನ್ನು ಕೇಳದಂತ ದೇವತೆಗಳಿಗೆ ಕೋಪ ಬಂತು ಏನ್ ಮಾಡಿದ್ರು, ಮತ್ತೆ ಬ್ರಹ್ಮದೇವನ ಬಳಿ ಹೋಗಿ ಕೇಳಿದಾಗ ಅವಾಗ ಬ್ರಹ್ಮದೇವರು ಹೇಳಿದ್ರು, ಜ್ಞಾನ ಕೊಡೋದಿಕ್ಕೆ ಯಾರಾದ್ರೂ ಏನೋ ಅವರು ತಂದೆ ಸಮಾನದಲ್ಲಿ ನಿಂತ್ಕೊಂಡು ನಿಮ್ಗೆ ಜ್ಞಾನ ಬೋಧನೆ ಮಾಡಿದಾಗ ಅವ್ರಿಗೆ ಪಿತೃಗಳಾದ್ರು, ಇಂದಿನಿಂದ ಅವ್ರನ್ನ ನೀವು ಆರಾಧಿಸಿ ಅಂತ. ಅವರೇ ಪಿತೃಗಳು. ಈ ಪಿತೃಗಳಲ್ಲಿ 7 ಜನ ಇದ್ದಾರೆ ಪ್ರಮುಖರು. ಅಂದ್ರೆ ಬಹಳಷ್ಟು ಜನ ಇದ್ರೆ, ಅದು 7 ಜನ ಪ್ರಮುಖರು. ಯಾರಪ್ಪ ಅಂದ್ರೆ, ಬಹಿಷಾದ, ವೈರಾಜ, ಅಂಗೀರಸ, ಸುಸ್ವದ, ಅಜಪ, ಸುತಾಲ ಮತ್ತೆ ಸೋಮಪ. ಇವರು ಪ್ರಮುಖರು. ಇವ್ರ ಕೆಲಸ ಏನಪ್ಪಾ ಅಂದ್ರೆ, ನಾವು ಕೊಡುವಂತ ಶ್ರಾದ್ದಾನ ನಮಗೆ ಅಂದ್ರೆ, ಇದರಲ್ಲಿ ಇನ್ನೂ 3 ಜನ ಪ್ರಮುಖರಿದ್ದಾರೆ. ಯಾರವರು ಅಂದ್ರೆ, ಅವರೇ ವಸುಗಳು, ರುದ್ರರು ಮತ್ತೆ ಆದಿತ್ಯರು. ಈ ವಸುಗಳು ಪಿತೃ ರೂಪದಲ್ಲಿ ಕೊಡ್ತಾರೆ. ಇನ್ನು ರುದ್ರರು ನಮ್ಮ ಪ್ರಪ್ರಥಮಃ ಅಂದ್ರೆ ತಾತನ ಮೂಲಕ ಕೊಡ್ತಾರೆ. ಇನ್ನು ಆದಿತ್ಯ ಅವರು ತಂದೆ ಅಂದ್ರೆ ಮುತ್ತಾತನಿಗೆ ತಲುಪಿಸ್ತಾರೆ. ಹಾಗಾಗಿ ಇವರು ಮಾಡುವಂತ ಕೆಲಸ ಅಂದ್ರೆ, ನಮಗೋಸ್ಕರನೇ ಈ ಪಿತೃಗಳನ್ನ ಭಗವಂತ ಸೃಷ್ಟಿ ಮಾಡಿ ನಮಗೆ ಅನುಕೂಲ ಆಗ್ಲಿ, ನಮ್ಮ ಜೀವನ ಏಳಿಗೆ ಆಗ್ಲಿ ಅಂತ ಹೇಳಿ ಭಗವಂತ ಸೃಷ್ಟಿ ಮಾಡ್ಲಿಕ್ಕೆ ಹೇಳಿದ. ನೋಡಿ ಸ್ನೇಹಿತರೆ,
ಈ ಪಿತೃ ಕಾರ್ಯನ ಯಾರು ಮಾಡಬೇಕು, ಯಾವ ಸಂದರ್ಭದಲ್ಲಿ ಮಾಡಬೇಕು ನೋಡಿ. ಇದರಲ್ಲಿ ಪಿತೃ ಕಾರ್ಯನ ಸುತಪಕಾಲ ಅಂತೀವಿ. ಈ ಸುತಪಕಾಲ ಅಂದ್ರೆ ಏನು ಅಂದ್ರೆ, ಯಾವಾಗ್ಲೂ ದೇವತಾ ಕಾರ್ಯನ ಬೆಳಿಗ್ಗೆನೆ ಅಂದ್ರೆ ಸೂರ್ಯ ಉದಯಿಸಿದ ನಂತರ ಬೆಳಿಗ್ಗೆ ಮಾಡಿ ಮಧ್ಯಗಳಿಗೆ ಅದನ್ನ ಕಂಪ್ಲೀಟ್ ಮಾಡಬೇಕು. ಆದರೆ ಈ ಶ್ರಾದ್ದ ಕಾರ್ಯನು ಯಾವಾಗಲೂ 12 ಗಂಟೆ ನಂತರನೇ ಮಾಡಬೇಕು. ಅದಕ್ಕೆ ಸುತಪಕಾಲ ಅಂತೀವಿ. ಈ ಸುತಪಕಾಲ ಅಂದಾಗ ಮಧ್ಯಾಹ್ನದ ನಂತರ ಮಾಡಿದ್ರೇನೆ ಈ ಪಿತೃ ದೇವತೆಗಳಿಗೆ ಸಂತೋಷ ಆಗುತ್ತೆ, ಮತ್ತೆ ಅದು ಪರಿಪೂರ್ಣ ಆಗುತ್ತೆ. ಈ ಪಿತೃ ಕಾರ್ಯನ ಮಾಡುವ ಬಗೆ ಹೇಗೆ? ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಅನಾದಿ ಕಾಲದಿಂದಲೂ ಅಂದ್ರೆ ಗರುಡ ಪುರಾಣ, ಮಾರ್ಕಂಡೇಯ ಪುರಾಣ ಮತ್ತೆ ಇನ್ನು ಅನೇಕ ಪುರಾಣಗಳಲ್ಲಿ ಅದ್ಭುತವಾಗಿ ಉಲ್ಲೇಖ ಮಾಡಿದ್ದಾರೆ. ನಮ್ಮ ಈ ಪಿತೃ ಕಾರ್ಯವನ್ನು ನಾವೇ ಮಾಡ್ಕೊಳ್ಳಕ್ಕಾಗಲ್ಲ. ಅದಕ್ಕೆ ಭಗವಂತ ಬ್ರಾಹ್ಮಣರು ಅಂತ ನೇಮಿಸಿದ್ರು. ಅವ್ರ ಮೂಲಕ ಮನೆಗೆ ಕರೆಸಿ ಶಾಸ್ತ್ರೋಕ್ತವಾಗಿ ಅವ್ರ ಮೂಲಕ ಮಾಡಿಸಿದಾಗ ಪಿತೃಗಳಿಗೆ ಸಂತುಷ್ಟಿ ಆಗುತ್ತೆ. ಮತ್ತೆ ನಾವು ಕೊಡುವಂತ ಆಹಾರ ಅವರು ಸೇವಿಸ್ತಾ ನಮ್ಮ ಏಳಿಗೆನ, ನಮ್ಮ ಯಶಸ್ಸನ್ನ ಆಶೀರ್ವಾದ ಮಾಡಿ ಹೋಗ್ತಾರೆ. ನೋಡಿ, ಮನುಷ್ಯನಿಗೆ ನೀವು ಎಷ್ಟೇ ಪೂಜೆ ಪುನಸ್ಕಾರಗಳು ಮಾಡಿದ್ರು ಭಗವಂತ ಅದನ್ನ ಯಾವುದನ್ನು ಇಷ್ಟಪಡಲ್ಲ. ಅವನು ಇಷ್ಟಪಡೋದು ಒಂದೇನೆ, ಮತ್ತೆ ಶ್ರೇಷ್ಠವಾದದ್ದು ಅಂತೇಳಿ ಈ ಪಿತೃ ಕಾರ್ಯನ ಪ್ರಾರಂಭಿಸಿದ್ರು. ಹಾಗಾಗಿ ಭಗವಂತ ಕೇಳ್ತಾನೆ, ನೀನು ನನ್ನ ಎಷ್ಟು ಸಲ ಆರಾಧನೆ ಮಾಡೋದು ಅಂತ ಕೇಳಲ್ಲ, ಎಷ್ಟು ಸಲ ನಿಮ್ಮ ತಂದೆ ತಾಯಿಗಳೇ ಪಿಂಡ ಪ್ರದಾನ ಮತ್ತೆ ಪಿತೃ ಕಾರ್ಯ ಮಾಡಿದೆ ಅಂತ ಕೇಳ್ತಾನೆ. ಹಾಗಾಗಿ ಈ ಪಿತೃ ಕಾರ್ಯ ಮಾಡುವಾಗ ಕೆಲವೊಂದು ನಿಯಮಗಳಿದೆ. ಏನಪ್ಪಾ ಅಂದ್ರೆ, ಶಾಸ್ತ್ರೋತ್ತರವಾಗಿ ಬ್ರಾಹ್ಮಣನ ಕರೆಸಿ ಅವನ ಮೂಲಕ ನಮ್ಮ ಪಿಂಡ ಪ್ರದಾನ ಕಾರ್ಯಗಳನ್ನ ಮಾಡಿಸಿ ಅವನಿಗೆ ನಮಗೆ ಅಂದ್ರೆ ಅವರು ಊಟ ಮಾಡೋದಿಲ್ಲ. ಹಾಗಾಗಿ ಅವರಿಗೆ ಏನ್ ಮಾಡ್ತೀವಿ, ಒಂದು ದಿನಕ್ಕೆ ಆಗುವಷ್ಟು ಏನ ತರಕಾರಿ, ನಾವು ತಿನ್ನುವಂತ ಆಹಾರದಲ್ಲಿ ಅಕ್ಕಿ, ಸಕ್ಕರೆ, ಬೇಳೆ ಏನಿದೆಯೋ ಎಲ್ಲರಿಗೆ ಅತ್ಯಂತ ಶ್ರದ್ಧೆಯಿಂದ ಕೊಟ್ಟು ನಮಸ್ಕಾರ ಮಾಡಿ ಕಳಿಸ್ಬೇಕು. ಕೆಲವೊಬ್ಬರಿಗೆಲ್ಲ ಏನಾಗಿದೆ ಅಂದ್ರೆ, ಈ ಶ್ರಾದ್ದ ಕಾರ್ಯನ ನಾವು ಮೊದಲಿಂದನೂ ಮಾಡ್ಕೊಂಡು ಬಂದಿಲ್ಲ, ನಮಗೆ ಇದು ಇಲ್ಲ, ಹೇಗ್ ಮಾಡೋದು, ಮಾಡಲಿಲ್ಲ ಅಂದ್ರೆ ಕೆಲವೊಂದು ಸಮಸ್ಯೆಗಳಾಗ್ಬಿಡುತ್ತೆ, ಮಾಡದೆ ಸಮಸ್ಯೆ ಆಗುತ್ತೆ ಅನ್ನೋದು ಕೆಲವೊಂದು ಮೈಂಡಲ್ಲಿ ಇರುತ್ತೆ. ನೋಡಿ, ಇದು ನಿನ್ನೆ ಮೊನ್ನೆಯಿಂದ ಪ್ರಾರಂಭ ಆಗಿಲ್ಲ. ನಾನು ಹೇಳಿದ್ನಲ್ಲ, ಭಗವಂತ ಸೃಷ್ಟಿ ಅನಾದಿ ಕಾಲದಲ್ಲೇ ಪ್ರಾರಂಭ ಮಾಡಿದೆ. ಆದ್ರೆ ಇದನ್ನ ಕೆಲವೊಬ್ರು ನೋಡಿ, ಈ ಕಾರ್ಯನ ಮಾಡ್ಬೇಕು ಅಂದ್ರೆ ಕೆಲವೊಂದು ರೀತಿ ನೀತಿಗಳಿದೆ. ಮತ್ತೆ ಜೊತೆಗೆ ನೋಡಿ, ಈ ಒಂದು 15 ದಿನ ಪಿತೃಪಕ್ಷ ಅಂತೀವಲ್ಲ, ಇವಾಗ ತಂದೆ ತಾಯಿ ಸತ್ತಂತ ದಿನ ತಿಥಿ ಇರುತ್ತೆ. ಆ ದಿನದಲ್ಲಿ ನೋಡಿ, ಕೆಲವೊಬ್ರು ಏನ್ ಮಾಡ್ತೀವಿ, ದಿನಗಳಲ್ಲಿ ಮಾಡ್ತೀವಿ. ದಯವಿಟ್ಟು ಆ ಡೇಟಲ್ಲಿ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಆ ಡೇಟಲ್ಲಿ ಸತ್ತಂತ ತಿಥಿ ಸಿಗುತ್ತೆ, ಅದನ್ನ ಖಂಡಿತ ಗುರ್ತು ಮಾಡಿಕೊಂಡು ಅದನ್ನ ಒಂದ್ ಕಡೆ ಸೇವ್ ಮಾಡಿಕೊಂಡು ನೆಕ್ಸ್ಟ್ ಇಯರ್ ಸೇಮ್ ಡೇಟ್ ಮಾಡಬೇಡಿ, ಸೇಮ್ ತಿಥಿಗೆ ಮಾಡಿ. ಅವಾಗ ನಿಮಗೆ ಅದರ ಪರಿಪೂರ್ಣ ಸಿಗುತ್ತೆ. ಕೆಲವೊಬ್ರು ಏನ್ ಮಾಡ್ತೀವಿ, ಮರ್ತೋಗಿದೀವಿ, ನಮಗ್ ಜ್ಞಾಪಕ ಇಲ್ಲ ಅನ್ನೋರ್ಗೆ ಏನ್ ಮಾಡ್ತಾರೆ, ಈ 15 ದಿನಗಳು ಪಿತೃಪಕ್ಷದಲ್ಲಿ ನೀವು ಕರೆಸಿ ಬ್ರಾಹ್ಮಣರ ಮೂಲಕ ಮಾಡಿದ್ರೆ ನಿಮಗೆ ಶ್ರೇಯಸ್ಸು. ಕೆಲವ್ರಿಗಿದೆ, ನಮಗ್ ಗೊತ್ತಿಲ್ಲ, ನಾವು ಮೊದಲಿಂದ ಆಚರಣೆ ಮಾಡ್ಕೊಂಡಿಲ್ಲ, ನಾವೇನ್ ಮಾಡೋದು? ವೆರಿ ಸಿಂಪಲ್. ನೀವು ನಿಮ್ಮ ಪಿತೃಗಳಿಗೆ ನಾಳೆ ಬರುವಂತ ಮಹಾಲಯ ಅಮಾವಾಸ್ಯೆಗೆ ನಿಮಗೆ ಅವ್ರಿಗೆ ಇಷ್ಟ ಬಂದಂತ ಆಹಾರಗಳೆಲ್ಲ ಅದ್ಭುತವಾಗಿ ಮಾಡಿ ಅವ್ರಿಗೆ ಪೂಜೆ ಮಾಡುವ ಮುಂಚೆ ಏನ್ ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ದರ್ಬೆ ಮತ್ತೆ ಕರಿಎಳ್ಳು ತುಂಬಾ ಶ್ರೇಷ್ಠ. ಯಾಕೆ ಅಂದ್ರೆ, ದರ್ಬೆ ಸಾಕ್ಷಾತ್ ಶ್ರೀಮನ್ನಾರಾಯಣ ವರಾರೂಪಿ ಇದ್ದಾಗ ಅವರ ರೋಮಗಳಿಂದ ಮೂಡಿದ್ದು, ಬಹಳ ಶಕ್ತಿಯುತವಾಗದ್ದು. ಹಾಗಾಗಿ ಅದಕ್ಕೆ ಶ್ರೇಷ್ಠತೆ ಬಂತು. ಜೊತೆಗೆ ಭಗವಂತನ ಅಂದ್ರೆ ವರಾರೂಪಿಯಾಗಿದ್ದ ಅವನ ಬೆವರಿನ ಹನಿಗಳೇ ಈ ಎಳ್ಳುಗಳು. ಹಾಗಾಗಿ ಅಷ್ಟು ಶ್ರೇಷ್ಠ ಬಂತು. ಇದು ಪಿತೃಗಳು ಸಾಕ್ಷಾತ್ ಕೇಳ್ಕೊಂಡಿತ್ತು, ನಮಗೆ ಇದನ್ನು ಕೊಡು. ಈ ಪಿತೃ ಕಾರ್ಯದಲ್ಲಿ ಉಪಯೋಗಿಸಿದವರಿಗೆ ನಾವು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಯಾರು ಇದನ್ನ ಮಾಡ್ತಾರೋ ಅವರಿಗೆ ನಾವು ಅಭಿಷ್ಟಗಳನ್ನ ಕೊಡ್ತೀವಿ ಅಂತ. ಅಂದಿನಿಂದ ಈ ಕರಿ ಎಳ್ಳು ಮತ್ತೆ ಈ ದರ್ಬೆ ಬಹಳ ಶ್ರೇಷ್ಠವಾಯ್ತು. ಇದನ್ನ ಏನ್ ಮಾಡ್ಬೇಕು ಅಂದ್ರೆ, ಒಂದು ಬಾಳೆ ಎಲೆ ತಗೊಳ್ಳಿ. ಬಾಳೆಯಲ್ಲಿ ನೀಟಾಗಿ ಅದನ್ನ ನೀರಿಂದ ಚೆನ್ನಾಗಿ ತೊಳೆದು ಆ ದರ್ಬೆನ ಉದ್ದಕ್ಕೆ ಹಾಸಿ ಅದರ ಮೇಲೆ 3 ಪಿಂಡಗಳು, ಅಂದ್ರೆ ಈ ಪಿಂಡ ಮಾಡ್ಕೊಳ್ಳೋ ಬಗ್ಗೆ ಹೇಗೆ, ಒಂದು ಅಕ್ಕಿ ಹಿಟ್ಟಿಂದನೂ ಮಾಡ್ಕೊಬಹುದು, ಇಲ್ಲ ಅನ್ನದಿಂದನೂ ಮಾಡ್ಕೊಬಹುದು. ಅಕ್ಕಿ ಹಿಟ್ಟು ಜೊತೆಗೆ ಒಂದಷ್ಟು ಬೆಲ್ಲ, ಒಂದಷ್ಟು ತುಪ್ಪ, ಜೇನುತುಪ್ಪ, ಒಂದಷ್ಟು ಮೊಸರು, ಜೊತೆಗೆ ಕರಿ ಎಳ್ಳು ಮಾಡಿ ಮೂರು ದಪ್ಪ ದಪ್ಪಾಗಿ. ಏನಕ್ಕೆ ಅಂದ್ರೆ, ಈಗ ಗುಂಡಾಗಿ ಏನಕ್ಕೆ ಮಾಡ್ಬೇಕಂದ್ರೆ ಅದು ಅವ್ರ ದೇಹ ಅಂತ ಹೇಳ್ತೀವಿ. ಹಾಗಾಗಿ ಅದನ್ನ 3 ಉಂಡೆಗಳನ್ನ ಮಾಡಿ ಅದ್ರ ಮೇಲೆ ಅಂದ್ರೆ ಆ ದರ್ಬೆ ಮೇಲೆ ಇಡಬೇಕು.
ದರ್ಬೆ ಮೇಲೆ ಇಟ್ಟು ಒಂದು ಉಚ್ಚಿಷ್ಟ ಅಂತ ಕೊನೆಗೆ 4ನೇ ಚಿಕ್ಕದಾಗಿ ಮಾಡಿ ಒಂದು ಪಕ್ಕದಲ್ಲಿ ಇಡಿ. ಇದನ್ನ ನೀವು ಶ್ರದ್ಧೆಯಿಂದ ಇಟ್ಟು ನೋಡಿ. ಈ ಪಿತೃಗಳಿಗೆ ತುಂಬಾ ಶ್ರದ್ಧೆಯಿಂದ ಮಾಡಬೇಕು. ಶ್ರದ್ಧೆನೇ, ಅದಕ್ಕೆ ಶ್ರಾದ್ದ ಅನ್ನೋ ಅರ್ಥ ಏನು, ಶ್ರದ್ಧೆ. ಶ್ರದ್ಧೆ ಅಂದ್ರೆ ಏನು ಅಂದ್ರೆ ನೋಡಿ, ಪ್ರತಿದಿನ ನೀವು ದೇವತಾ ಕಾರ್ಯದಲ್ಲಿ ಮನೆ ಮುಂದೆ ರಂಗೋಲಿನ ಹಾಕ್ತೀರಾ. ಆದ್ರೆ ಈ ಪಿತೃ ಕಾರ್ಯದಲ್ಲಿ ದಯವಿಟ್ಟು ಯಾವುದೇ ಕಾರಣಕ್ಕೂ ರಂಗೋಲಿನ ಹಾಕಬೇಡಿ. ರಂಗೋಲಿ ಹಾಕಿದಾಗ ಪಿತೃಗಳು ಬರೋದಿಲ್ಲ. ಯಾವಾಗ ನೀವು ರಂಗೋಲಿ ಹಾಕ್ತೀರಿ ನಿಮ್ಮಲ್ಲಿ ಶುಭ ಕಾರ್ಯ ಅಂದ್ರೆ ದೇವತೆಗಳಿಗೆ ಈ ಪಿತೃ ಕಾರ್ಯದಲ್ಲಿ ದಯವಿಟ್ಟು ರಂಗೋಲಿನ ಹಾಕಬೇಡಿ. ಇದು ನಿಮಗೆ ಮದಮ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇದನ್ನ ಹಾಕಿದೆ ನೀವು ಇದನ್ನ ಮತ್ತೆ ಏನ್ ಮಾಡ್ಬೇಕು, ನಾನು ಹೇಳಿದ್ನಲ್ಲ, ನೀಟಾಗಿ ಬಾಳೆ ಎಲೆ ಹಾಸಿ, ದರ್ಬೆ ಹಾಸಿ, ಅದರ ಮೇಲೆ ಶುಚಿತ್ವವಾಗಿ 3 ಉಂಡೆಗಳನ್ನ ಹೇಳಿದ್ನಲ್ಲ, ಒಂದು ಅಕ್ಕಿ ಹಿಟ್ಟು ಇಲ್ಲ ಅನ್ನದ ಜೊತೆಗೆ ತುಪ್ಪ, ಜೇನುತುಪ್ಪ ಎಲ್ಲ ಹಾಕಿ ಕಲಸಿ 3 ಉಂಡೆ ಮಾಡಿ ಇಟ್ಟು ಅದನ್ನ ಶಾಸ್ತ್ರೋಕ್ತವಾಗಿ ನಿಮಗೆ ಬಂದಿರುವಂತ, ನಿಮಗೆ ಗೊತ್ತಿರುವಂತ ಎಲ್ಲಾ ನಿಮ್ಮ ಪೂರ್ವಜರನ್ನ ಕರೆಸಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಿಮ್ಮೆಲ್ಲ ಕುಟುಂಬ ಸಮೇತ ಅವರಿಗೆ ಪೂಜೆ ಮಾಡಿ. ಇದರಲ್ಲಿ ಇನ್ನೊಂದು ವಿಚಾರ ಹೇಳ್ತೀನಿ ಏನಂದ್ರೆ, ನೀವು ಯಾವುದೇ ಕಾರಣಕ್ಕೂ ತುಳಸಿನ ಉಪಯೋಗಿಸ್ಲೇಬೇಕು. ನೀವು ಹೂವು ಹಾಕ್ತಿರೋ ಗೊತ್ತಿಲ್ಲ, ತುಳಸಿ ಬಹಳ ಶ್ರೇಷ್ಠ. ತುಳಸಿ ಜೊತೆಗೆ ಭೃಂಗರಾಜ ಅಥವಾ ನಿಮ್ಗೆ ಯಾವುದೇ ಒಂದು ಹೂವು ಹಾಕೋದು ತೊಂದರೆ ಇಲ್ಲ, ಹಾಕ್ಬಿಟ್ಟು ಅದನ್ನ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿ ಅದನ್ನ ನೀವು 3 ಉಂಡೆನ ತೆಗೆದುಕೊಂಡೋಗಿ, ಒಂದು ನಿಮ್ಗೆ ಅನುಕೂಲ ಆದ್ರೆ ಒಂದು ಕೆರೆನೋ ಅಥವಾ ನದಿನೋ ಹಾಕಿ, ಮತ್ತೆ ಇನ್ನೊಂದು ಉಚ್ಚಿಷ್ಟ ಅಂತ ಹೇಳಿದ್ನಲ್ಲ ಚಿಕ್ಕ, ಆ ಉಂಡೆನ ತೆಗೆದುಕೊಂಡೋಗಿ ನಿಮ್ಮ ಮನೆ ಮೇಲ್ಗಡೆ ಅದನ್ನಿಟ್ಟು ಅಷ್ಟೋತ್ತರ್ಪಣ ಮಾಡಿ. ಅಂದ್ರೆ ಎಳ್ಳು ಮತ್ತೆ ದರ್ಬೆ ನೀರನ್ನ ಅದ್ರ ಮೇಲೆ ಹಾಕಿ ನಮಸ್ಕಾರ ಮಾಡ್ಕೊಂಡು ಪೂಜೆ ಮಾಡಿ ಬನ್ನಿ. ಆಮೇಲೆ ನಿಮ್ ಏನ್ ಕಾರ್ಯಕ್ರಮಗಳು ಅದನ್ನ ನಿಮ್ ಕಾರ್ಯಕ್ರಮಗಳನ್ನ ಮಾಡ್ಕೊಬಹುದು. ಇದು ಒಂದು ರೀತಿ. ಇದು ಆಗಿಲ್ಲಪ್ಪ ಏನ್ ಮಾಡೋದು, ಇದು ಆಗಿಲ್ಲ ಅಂದ್ರೆ ಇನ್ನೊಂದು ಅದ್ಭುತವಾಗಿ ವಿವರಣೆ ಮಾಡಿದ್ದಾರೆ, ಗರುಡ ಪುರಾಣದಲ್ಲಿ ಮಾಡಿದ್ದಾರೆ, ಮತ್ತೆ ಇದನ್ನ ಮತ್ತೆ ಪದ್ಮ ಪುರಾಣದಲ್ಲಿ ವಿವರಣೆ ಮಾಡಿದ್ದಾರೆ, ಮತ್ತೆ ಮಾರ್ಕಂಡೇಯ ಪುರಾಣದಲ್ಲಿ. ಏನಪ್ಪಾ ಅಂದ್ರೆ ನಮ್ಗೆ ಇದು ಮಾಡಕ್ ಗೊತ್ತಿಲ್ಲ, ನಮ್ಗೆ ಇದು ಮಾಡಕ್ಕಾಗಿಲ್ಲ, ಏನು ಮಾಡ್ಬೇಡಿ. ಹಸು ಸಿಗುತ್ತಲ್ಲ, ಹಸು ಹತ್ರ ಹೋಗಿ ನಾಳೆ ದಿನ ನೀವು ಒಂದಷ್ಟು ಅಕ್ಕಿ ಬೆಲ್ಲನ ಕೊಟ್ಟು ಒಂದಷ್ಟು ಹುಲ್ ಸಿಕ್ಕಿದ್ರೆ ತಿನ್ನಿಸ್ಬಿಟ್ಟು ಶ್ರದ್ಧೆಯಿಂದ ಅದಕ್ಕೆ ನಮಸ್ಕಾರ ಮಾಡಿ ನಮ್ಮ ಪಿತೃಗಳಿಗೆ ಸಂತೃಪ್ತಿ ಆಗಲಿ ಅಂತ ಕೇಳ್ಕೊಳ್ಳಿ. ಅದರೂ ಸಹ ಮಾಡ್ಬೋದು. ಮತ್ತೆ ಇನ್ನೊಂದನ್ನು ಸಹ, ನನಗೆ ಏನೂ ಮಾಡೋಕ್ಕಾಗಿಲ್ಲ ಸ್ವಾಮಿ, ನಾನು ತುಂಬಾ ದಟ್ಟ ದರಿದ್ರ, ನನ್ನ ಕೈಲೇನು ಮಾಡೋಕ್ಕಾಗಿಲ್ಲ, ಏನೂ ಇಲ್ಲ. ನೀವು ಸೀದಾ ಹೋಗಿ ಆ ಭಗವಂತನ ಹತ್ರ ನೆನೆಸ್ಕೊಂಡ, ಸ್ವಾಮಿ ನನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ, ನನ್ನ ಕೈಲಿ ಇಷ್ಟೇ ಆಗೋದು ಅಂತ ಕೇಳಿದ್ರು ಅದರಿಂದ ಸಂತೃಪ್ತಿ ಆಗ್ತಾರೆ. ಆದ್ರೆ ನೀವು ಮಾಡಲೇಬೇಕು, ಕೇಳಲೇಬೇಕು. ಇವಿಷ್ಟು ನೋಡಿ, ನಾವು ಮನುಷ್ಯರಾಗಿ ನಮ್ಮ ತಂದೆ ತಾಯಿಗಳಿಗೆ ವರ್ಷದಲ್ಲಿ ಒಂದು ದಿನನೂ ನಮ್ಮ ಕೈಲಿ ಅಷ್ಟು ಶ್ರದ್ಧಾ ಕಾರ್ಯ ಮಾಡ್ಲಿಕ್ಕಾಗಿಲ್ಲ ಅಂದ್ರೆ ಮತ್ತೆ ನಾವು ಹುಟ್ಟಿ ಏನು ಪ್ರಯೋಜನ? ನಮಗೆ ಜನ್ಮ ಕೊಟ್ಟಂತ ತಂದೆ ತಾಯಿಗಳನ್ನ ಋಣನ ನಾವು 7 ಜನ್ಮ ಆಯ್ತು ತೀರ್ಸ್ಲಿಕ್ಕಾಗಲ್ಲ. ಅದು ಅವ್ರೇನು ಪ್ರತಿದಿನ ಕೇಳ್ತಾರ? ಅಲ್ಲ, ಅವ್ರೇನ್ ನಿಮ್ಗೆ ಅಷ್ಟೈಶ್ವರ್ಯ ಭೋಗ ಭಾಗ್ಯದಿಂದ ಮಾಡಿದ್ರೆ ಏನಿಲ್ಲ, ನಿಮ್ಮ ಹತ್ರ ಇರೋದ್ರಲ್ಲಿ ಸಂತೃಪ್ತಿಯಿಂದ ನಿಮ್ಗೆ ಏನಾಗುತ್ತೋ ಅದನ್ನ ಮಾಡಿದ್ರೆ, ಅದೇ ಶಾಸ್ತ್ರೋತ್ತರವಾಗಿ ಮಾಡಿದ್ರೆ ಖಂಡಿತ ಅವ್ರು ಖುಷಿ ಆಗ್ತಾರೆ. ಖುಷಿ ಸಿಗೋದ್ರಿಂದ ನೋಡಿ, ಅವರು ಸಂತೃಪ್ತಿ ಆಗೋದ್ರಿಂದ ನಿಮ್ಮ ಜೀವನ ಅದ್ಭುತವಾಗಿ ಏಳಿಗೆ ಆಗತ್ತೆ. ನಿಮಗೆ ಅಷ್ಟೈಶ್ವರ್ಯ ಭೋಗ ಭಾಗ್ಯ ನಿಮ್ಮಲ್ಲಿ ನೋಡಿ, ಮಕ್ಕಳಿಗೆ ವಿದ್ಯಾಭ್ಯಾಸ ಸಮಸ್ಯೆ ಇದ್ರು ಪರಿಪೂರ್ಣ ಆಗತ್ತೆ. ಮತ್ತೆ ಮಕ್ಕಳು ದೊಡ್ಡವರಾಗಿ ಅವ್ರಿಗೆ ಹೆಣ್ಣು ಹುಡುಕ್ತಿದ್ರು ಅದೂ ಸಹ ಸುಗಮವಾಗುತ್ತೆ. ಮುಂದೆ ಅವ್ರಿಗೆ ಮಕ್ಕಳಾಗಿಲ್ಲನೋ ಅದೂ ಸಹ ಸರಿಸುಗಮವಾಗುತ್ತೆ. ಮತ್ತೆ ಇನ್ನೊಂದು ಹೇಳ್ತೀನಿ ಕೇಳಿ, ಹೆಚ್ಚಾಗಿ ಗಂಡ ಮನೆಯಲ್ಲಿ ಹೆಂಡತಿ ಸಾಮ್ಯರಸ ಅದ್ಭುತವಾಗಿರುತ್ತೆ. ಇದೆಲ್ಲ ಪಿತೃಗಳು ಮಾಡ್ಕೊಡ್ತಾರೆ. ಹಾಗಾಗಿ ಇದನ್ನ ಕಂಪಲ್ಸರಿ ಪ್ರತಿ ವರ್ಷ ಈ ಕಾರ್ಯಕ್ರಮನ ಮರಿದೇ ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ, ಇದೇನೇ ಸಮಸ್ಯೆ. ನಿಮಗೆ ಒಂದು ಹೊಂದಾಣಿಕೆ ಇರೋದಿಲ್ಲ, ಮನೆಯಲ್ಲಿ ಸಾಮ್ಯರಸ ಇರಲ್ಲ, ಕಟಿಬಿಟಿ, ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಇರೋದಿಲ್ಲ, ಅವ್ರಿಗೆ ಏಳಿಗೆ ಆಗೋದಿಲ್ಲ, ಜೊತೆಗೆ ಅವ್ರಿಗೆ ಮದುವೆಗಳಾಗೋದಿಲ್ಲ. ಅನೇಕ ಸಮಸ್ಯೆಗಳು ಈ ಪಿತೃಗಳಿಂದಾನೇ ಬರುತ್ತೆ. ಹಾಗಾಗಿ ಇವನ್ನ ನೀವೆಷ್ಟು ಸಂತುಷ್ಟಿಯಾಗಿರ್ತೀರೋ ನಿಮ್ಮ ಜೀವನ ಅಷ್ಟೇ ಅದ್ಭುತವಾಗಿರುತ್ತೆ ಸ್ನೇಹಿತರೆ. ಇದನ್ನ ನಾವು ಈಗ ಮಾಡೋದಕ್ಕೆ ನೋಡಿ, ಪೂರ್ವದಲ್ಲಿ ಭಗವಾನ್ ಸಾಕ್ಷಾತ್ ಅವನು ಯಾಕೆ ಮಾಡಬೇಕು, ಆದ್ರೂ ಸಹ ಭಗವಂತ ಶ್ರೀರಾಮನ ರೂಪದಲ್ಲಿ ಕಾಡಿನಲ್ಲಿರುವಾಗ ತಂದೆ ಸತ್ತಂತ ವಿಚಾರ ತಿಳ್ಕೊಂಡು ಅವರೇ ತನ್ನಲ್ಲಿದ್ದಂತ ಆಹಾರದ ಮೂಲಕ ತಂದೆಗೆ ಪಿಂಡ ಪ್ರದಾನ ಶ್ರಾದ್ದಗಳನ್ನ ಮಾಡಿದ್ರು. ಯಾಕೆ? ಅವ್ರಿಗೋಸ್ಕರ ಮಾಡಲಿಲ್ಲ, ಜನರೇ ನೀವು ತಿಳ್ಕೊಳ್ಳಿ ಮಾಡಿ ಅಂತ ಹೇಳಿದ್ರು. ಅದೇ ಶ್ರೀಕೃಷ್ಣ ಭಗವಾನ್ ದ್ವಾಪರಾಯುಗದಲ್ಲಿ ತಂಗಿ ಸುಭದ್ರನ ಕರ್ಕೊಂಡೋಗಿ ಮಗ ಯಾರು ಅಭಿಮನ್ಯು ಸತ್ವವನ್ನ ಕರ್ಕೊಂಡೋಗಿ ಶ್ರಾದ್ದ ತರ್ಪಣ ಮಾಡಿಸಿದ್ರು. ಜೊತೆಗೆ ಅವರು ಎಲ್ಲಾರನ್ನು, ಯಾರು ಸತ್ರು ಅವ್ರು ಎಲ್ಲಾರನ್ನು
ಭಗವಂತ ಸಾಕ್ಷಾತ್ ಮುಂದೆ ನಿಲ್ಸ್ಕೊಂಡು ಪಿಂಡ ಪ್ರದಾನ ತರ್ಪಗಳನ್ನ ಮಾಡಿಸ್ತಾ ನಾವು ಇದೆಲ್ಲ ಅರ್ಥ ಮಾಡ್ಕೊಬೇಕು. ಸಾಕ್ಷಾತ್ ಭಗವಂತನೇ ಮಾಡಿಸಿದ್ದಾನೆ ಅಂದ್ರೆ ಭೂಮಿ ಮೇಲೆ ಮನುಷ್ಯನಾಗಿ ಬಂದು ಮಾಡಿದ್ಮೇಲೆ ಅವನು ಸಹ ತನ್ನ ಕರ್ತವ್ಯ ಮಾಡೋದ. ಯಾಕೆ ಮಾಡೋದ? ಅವನು ಮಾಡೋ ಅಗತ್ಯ ಅಲ್ಲ, ನಮಗೋಸ್ಕರ ಮಾಡ್ದ, ಮಾಡ್ಲಿ ನೀವು ಅಂತ. ಸ್ನೇಹಿತರೆ, ನಾವು ಇನ್ನೊಂದು ಹೇಳ್ತೀನಿ ಕೇಳಿ, ಇದೊಂದೇ ಅಲ್ಲ, ಇದರಲ್ಲಿ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ, ಭಗವಂತ ಒಂದು ಮಾತು ಹೇಳೋದ, ನನ್ನನ್ನ ನೀವು ಎಷ್ಟು ಆರಾಧಿಸ್ತಿರೋ, ಎಷ್ಟು ಪೂಜಿಸ್ತಿರೋ, ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ತಂದೆ ತಾಯಿಗಳನ್ನ ಪ್ರೀತಿಸಿ ಆರಾಧಿಸಿ ಸಿಗುವಂತ ಒಂದು ಪಿತೃಪಕ್ಷದಲ್ಲಿ ಅವನ್ನ ಚೆನ್ನಾಗಿ ಸಂತೃಪ್ತಿ ಮಾಡಿ ಕಳಿಸಿ ಅಂತ. ನೋಡಿ, ಇದರಲ್ಲಿ ಇನ್ನೊಂದು ವಿಚಾರ, ನಮಗೆ ಈ ಸಂದರ್ಭದಲ್ಲಿ 15 ದಿನ ಬ್ರಾಹ್ಮಣರು ಸಿಗೋದು ಕಷ್ಟ. ಹಾಗಾಗಿ ನೀವೇ ನಾನು ಹೇಳಿದ್ನಲ್ಲ, ಅದನ್ನ ಮಾಡಿ ಆ ಆಹಾರ ಧಾನ್ಯಗಳು, ನಿಮಗೆ ಬಟ್ಟೆ, ಅವ್ರಿಗೆ ತಿನ್ನುವಂಥ ಆಹಾರಗಳನ್ನೆಲ್ಲ ಊಟ ಮಾಡಿ, ನಿಮಗೆ ಪಕ್ಕದಲ್ಲಿ ಇರುವಂಥ ದೇವಸ್ಥಾನದಲ್ಲಿ ಅರ್ಚಕ ಇರ್ತಾರಲ್ಲ, ಅವ್ರಿಗೆ ತಗೊಂಡು ಕೊಟ್ಟು ನಮಸ್ಕಾರ ಮಾಡಿ, ನಿಮ್ಮ ಏನೇ ಸಮಸ್ಯೆ ಇರೋ ಪಟ ಎಲ್ಲ ಸಂತೃಪ್ತಿಯ ಹೊರಟೋಗುತ್ತೆ. ಇದು ಈ ವಾರದ ಅದ್ಭುತವಾದ ಕಥೆ. ಸ್ನೇಹಿತರೆ, ನಿಮಗೆ ಈ ಕತೆ ಇಷ್ಟ ಆದರೆ ದಯವಿಟ್ಟು 4 ಜನಕ್ಕೆ ಶೇರ್ ಮಾಡಿ ಅಂತ ಕೇಳ್ತೀನಿ. ಜೊತೆಗೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇದನ್ನು ಆದಷ್ಟು ಹೆಚ್ಚು ಜನಕ್ಕೆ ತಲುಪಿಸಿ ಅಂತ ಕೇಳ್ತೀನಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನಾಗಿದೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡಿ. ಜೊತೆಗೆ ಏನಾದರೂ ಇದ್ರ ಬಗ್ಗೆ ಸಂಶಯ ಇದ್ರೆ ದಯವಿಟ್ಟು ಕಾಲ್ ಮಾಡಿ, ಖಂಡಿತ ನಾನು ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಪ್ರೋತ್ಸಾಹ ಹೀಗೆ ಇರಲಿ ಅಂತ ಕೇಳ್ತಾ, ಸ್ವಸ್ತಿ ಪ್ರಜಾಪಾಲಿ ಅಂತ ಜ್ಞಾನೇನ ಮಾರ್ಗೇಣ ಮೈ ಮಹಿಷ ಗೋಬ್ರಾಹ್ಮಣ ಶುಭಮಸ್ತು ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು ಅಂತ ಹೇಳ್ತಾ ಕಥೆನೆಲ್ಲ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಕತೆಗೆ ಮುಂದಿನ ವಾರ ಬಂದು ಕಾಣ್ತೀನಿ. ಅಲ್ಲಿವರೆಗೂ ತಮಗೂ ಧನ್ಯವಾದಗಳು.